ಲಾಸ್ಟ್ ಪಾರ್ಟಲ್ಲಿ ಹೇಳಿದ್ದೆ ಹೀರೋಗೆ ಸೂಪರ್ ಪವರ್ ಬರುತ್ತೆ ಅಂತ. ಹೀರೋ ಬಂದು ಅವನ ಲವರ್ ಹತ್ರ ಹೇಳ್ತಾನೆ, ಈ ತರ ನನಗೆ ಸೂಪರ್ ಪವರ್ ಇದೆ ಅಂತ. ಆದ್ರೆ ಅವನ ಲವರು ನಂಬೋದೇ ಇಲ್ಲ. ಅದಕ್ಕೆ ಒಂದು ನೋಟ್ ತಗೊಂಡು ಪಾಕೆಟಲ್ಲಿ ಇಟ್ಕೊಂಡು ಒಂದು ಕಬ್ಬಣನ ಬೆಂಡ್ ಮಾಡಿ ತೋರಿಸ್ತಾನೆ. ಆಗ್ಲೂ ಅವಳು ನಂಬಲ್ಲ. ಮತ್ತೆ ಇನ್ನೊಂದು ನೋಟ್ ತಗೊಂಡು ಮತ್ತೆ ಇನ್ನೊಂದು ಕಬ್ಬಣನ ಬೆಂಡ್ ಮಾಡ್ತಾನೆ. ಅವಾಗ ಅವಳಿಗೆ ಫುಲ್ ಶಾಕ್ ಆಗುತ್ತೆ. ಈ ಸೂಪರ್ ಪವರ್ ಹೇಗೆ ವರ್ಕ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಬ್ರು ಸೇರ್ಕೊಂಡು. ಮಿನ್ಸುಕು ಹೀರೋಗೆ ರೂಲ್ಸ್ ಹಾಕ್ತಾಳೆ. ಇನ್ಮೇಲೆ ಎಲ್ಲೇ ಹೋದ್ರೂ ಕೈಯಲ್ಲಿ ಕ್ಯಾಶ್ ತಗೊಂಡು ಹೋಗಬಾರ್ದು, ಓಡಬಾರ್ದು, ತುಂಬಾ ಎನರ್ಜಿ ಯೂಸ್ ಮಾಡಬಾರ್ದು, ಫಾಸ್ಟ್ ಆಗಿ ನಡಿಬಾರ್ದು, ಸ್ಟ್ರೆಂತ್ ಯೂಸ್ ಮಾಡಬಾರ್ದು ಅಂತ ರೂಲ್ಸ್ ಹಾಕಿರ್ತಾಳೆ. ಇದರಿಂದ ಹೀರೋಗೆ ಯಾರಿಗೂ ಹೆಲ್ಪ್ ಮಾಡಕ್ಕೂ ಆಗೋದಿಲ್ಲ. ವಯಸ್ಸಾದ ಅಜ್ಜಿಗೂ ಅವನ ಆಫೀಸಲ್ಲಿ ಒಂದು ಹುಡುಗಿಗೂ ಹೆಲ್ಪ್ ಮಾಡದೆ ಹಾಗೆ ಹೋಗ್ಬಿಡ್ತಾನೆ. ಅವರೆಲ್ಲ ಇವನಿಗೆ ಬೈತಿರ್ತಾರೆ ಹೆಲ್ಪ್ ಮಾಡದೆ ಹೋಗ್ತಿದ್ದಾನೆ ಅಂತ. ಅವನ ಆಫೀಸಲ್ಲಿ ಅವನ ಬಾಸು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅವನಿಗೆ ಕ್ಲಾಸ್ ತಗೋತಿರ್ತಾರೆ. ಆದ್ರೂ ಅವನು ಏನು ಹೇಳಲ್ಲ. ಅವರೊಂದು ಸ್ವಂತ ಮನೆ ತಗೊಳ್ಳೋದಕ್ಕೋಸ್ಕರ ಮನೇಲಿ ಅವರಿಗೆ ಯೂಸ್ ಆಗದೆ ಇರೋ ವಸ್ತುಗಳಿರುತ್ತೋ ಅದನ್ನೆಲ್ಲ ಸೇಲ್ ಮಾಡ್ತಾರೆ. ಅವನದನ್ನ ಸೇಲ್ ಮಾಡಿ ಬರ್ಬೇಕಾದ್ರೆ ಒಬ್ಬನ್ನ ಕಳ್ಳರು ದುಡ್ಡಿಗೋಸ್ಕರ ಹೊಡಿತಿರ್ತಾರೆ. ಆಗ ಅವನು ಹೆಲ್ಪ್ ಮಾಡದೆ ಹಾಗೆ ಹೃದಯನ ಕಳ್ಳು ಮಾಡ್ಕೊಂಡು ಹೊರಟು ಹೋಗ್ತಾನೆ. ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ಮನಸ್ಸು ಇರುತ್ತೆ, ಆದ್ರೆ ಅವನ ಪವರ್ ಯೂಸ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಯೋಚಿಸ್ತಿರ್ತಾನೆ. ಅಲ್ಲಿಂದ ಅವನು ಮನೆಗೆ ಓಡ್ಕೊಂಡು ಹೋಗ್ತಾನೆ. ಆಗ ಸ್ವಲ್ಪ ದುಡ್ಡು ಅಲ್ಲೇ ಖರ್ಚಾಗ್ಬಿಡುತ್ತೆ ಪವರ್ ಯೂಸ್ ಮಾಡೋದಕ್ಕೆ. ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ಪಾರ್ಟ್ ಗಾಗಿ ಕಮೆಂಟ್ ಮಾಡಿ.